ತಲೆ ಕೂದಲದಿಂದ ಹಿಡಿದು ಕಾಲನ್ ಉಗುರಿನವರೆಗೂ ಎಲ್ಲದಕ್ಕೂ ಆರೋಗ್ಯಕರ ಇರುವಂಥ ಈ ಉಂಡಿ ನೀವು ದಿನಕ್ಕೆ ಒಂದನಾದರೂ ತಿನ್ನಬೇಕು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಉಂಡಿ ನೀವು 15 ನಿಮಿಷದೊಳಗೆ ತಯಾರಿಸಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ, ಪಾಕ ಮಾಡೋ ಜಂಜಾಟ ಇಲ್ಲ. ಒಂದ್ಸತಿ ತಯಾರಿಸಿ ಇವನ್ನ ನೀವು ತಿಂಗಳಗಟ್ಟಲೆ ಇಟ್ಟು ತಿನ್ಬಹುದು. ಸಣ್ಣ ಹುಡುಗರು ಇರಲಿ, ವಯಸ್ಸಾದವರು ಇರಲಿ ಅಥವಾ ಬೆಳೆಯೋ ಹುಡುಗರು ಇರಲಿ, ಎಲ್ಲರಿಗೂ ಇದು ಬಹಳ ಆರೋಗ್ಯಕಾರಿ ಐತಿ. ಇದ್ರಾಗ ಹಾಕುವಂಥ ಎಲ್ಲ ಪದಾರ್ಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಸತ್ವಗಳು ಕೊಡ್ತವು. ಅದರಿಂದ ಈ ರೀತಿ ಇವನ್ನ ತಯಾರಿಸಿ ದಿನಕ್ಕೆ ಒಂದು ತಿಂದ್ರೂ ನಮ್ಗೆ ಬೇಕಾಗಿರುವಂಥ ಎಲ್ಲ ವಿಟಮಿನ್ಸ್, ಪ್ರೋಟೀನ್ಸ್ ಈ ಒಂದು ಉಂಡಿ ಒಳಗೆ ಸಿಗ್ತವು. ಸಣ್ಣ ಪುಟ್ಟ ಹಸಿವು ಆದಾಗ ಅಥವಾ ಮಕ್ಕಳು ಏನಾರ ಸಿಹಿ ತಿಂಡಿ ಕೇಳಿದಾಗ ಇವನ್ನ ಕೊಡ್ಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಬಹಳ ಉಪಯೋಗಕಾರಿ ಇರುವಂಥ ಈ ಆರೋಗ್ಯಕರ ಉಂಡಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಮಖಾನ ತಗೊಂಡೇನಿ. ಕಮಲದ ಬೀಜ ಅಂತೇವ್ ನೋಡ್ರಿ, ಅದು ಅಥವಾ ಇದಕ್ಕೆ ಲೋಟಸ್ ಸೀಡ್ಸ್ನು ಅಂತಾರ. ಎಲ್ಲ ಕಿರಾಣಿ ಅಂಗಡಿ ಒಳಗೆ ಇದು ಬಹಳ ಈಸಿಯಾಗಿ ಅವೈಲೇಬಲ್ ಇರ್ತೈತಿ. ಕಿರಾಣಿ ಅಂಗಡಿ ಒಳಗೆ ಹೋಗಿ ಮಖಾನ ಕೊಡ್ರಿ ಅಂದ್ರೆ ಅವ್ರು ಕೊಡ್ತಾರ. ಸೊ ಇವನ್ನ ನಾನು 2 ಕಪ್ನಷ್ಟು ತಗೊಂಡೀನಿ. ಗ್ರಾಮ್ನಾಗ ನೋಡಿದ್ರೆ ಇದು 35ರಿಂದ 40 ಗ್ರಾಮ್ನಷ್ಟು ಐತಿ. ನಾನಿಲ್ಲಿ ಮೆಜರಿಂಗ್ ಕಪ್ನಿಂದ ಇವನ್ನ 2 ಕಪ್ನಷ್ಟು ತೊಗೊಂಡಿನಿ. ನೀವು ಮನ್ಯಾಗಿರೋ ಯಾವ್ದಾರು ಒಂದು ಬಟ್ಲ ತಗೊಂಡು ಅದರಿಂದನ ಎಲ್ಲ ಪದಾರ್ಥ ಅಳತಿ ಮಾಡ್ರಿ, ಅಂದ್ರೆ ಉಂಡಿ ಪರ್ಫೆಕ್ಟ್ ಬರ್ತವು. ಈಗ ಇವನ್ನ ಹುರಿಬೇಕು. ಇವನ್ನ ನೀವು ಡ್ರೈ ರೋಸ್ಟೂ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿರಿ. ಅದರಿಂದ ಇದಕ್ಕೆ ತುಪ್ಪದ ಘಮ ಬರ್ತೈತಿ, ಉಂಡಿ ತಿನ್ನಕ್ಕೆ ರುಚಿ ಅನ್ನಿಸ್ತವು. ನಾನಿಲ್ಲಿ ಒಂದು 2 ಚಮಚೆ ಅಷ್ಟು ತುಪ್ಪ ಹಾಕೇನಿ. ತುಪ್ಪ ಬಿಸಿ ಆದ್ಮ್ಯಾಗ ಮಖಾನ ಹಾಕಿ ಮೀಡಿಯಂ ಫ್ಲೇಮ್ನಾಗನ ಇವನ್ನ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರಿದು ತಗೊಳ್ಳೋಣ. ಒಂದು 3ರಿಂದ 4 ನಿಮಿಷ ಇವನ್ನ ಹುರಿದ್ರೆ ಸಾಕು. ನೋಡ್ರಿ, ಮ್ಯಾಗಿನ ಸೈಡಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದವು. ಪೂರ್ತಿ ಡಾರ್ಕ್ ಕಲರ್ ಬರೋವರೆಗೂ ಅಥವಾ ಹೊತ್ತೋವರೆಗೂ ಇವನ್ನ ಹುರಿಬ್ಯಾಡ್ರಿ. ಒಂದು ಸ್ವಲ್ಪ ಲೈಟ್ ಹೊಂಬಣ್ಣ ಬಂದ್ರೆ ಸಾಕು. ಈ ರೀತಿ ಇವನ್ನ ಹುರಿಯಾಕ ಒಂದು 3ರಿಂದ 4 ನಿಮಿಷ ಬೇಕಾಕತ್ತಿ. ನೋಡ್ರಿ, ಇವು ರೋಸ್ಟ್ ಆಗ್ಯವು. ಇವನ್ನ ಹೆಂಗೆ ಚೆಕ್ ಮಾಡೋದು ಅಂದ್ರೆ ಇದ್ರಾಗೇನು ಒಂದು ಮಖಾನ ತಗೊಂಡು ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ. ಪರ್ಫೆಕ್ಟ್. ನೋಡ್ರಿ, ಇದು ಕ್ರಿಸ್ಪಿ ಆಗೈತಿ. ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಆರಾಕ್ ಬಿಡ್ರಿ. ಈಗ ಇದ ಪ್ಯಾನ್ ಒಳಗೆ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನು ಹುರಿದು ತಗೊಳ್ಳೋಣ. 1 ಚಮಚೆ ಅಷ್ಟು ತುಪ್ಪ ಹಾಕಿ ಇದ್ರಾಗ 1/4 ಕಪ್ನಷ್ಟು ಗೋಡಂಬಿ ಹಾಕ್ರಿ. 1/4 ಕಪ್ನಷ್ಟು ಬಾದಾಮ್ ಹಾಕಿ ಇವನ್ನ ಮೀಡಿಯಂ ಫ್ಲೇಮ್ನಾಗನ ಹುರಿದು ತಗೋರಿ. ಬಾದಾಮ್ ತುಪ್ಪದಾಗ ಫ್ರೈ ಮಾಡುವಾಗ ಇವು ಒಂದು ಸ್ವಲ್ಪ ಉಪ್ತವು ಮತ್ತು ಗೋಡಂಬಿ ಏನದವು ನೋಡ್ರಿ, ಇವು ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತವು. ನನಗಿದ್ರಾಗ ತುಪ್ಪ ಕಡಿಮೆ ಅನ್ನಿಸ್ತು. ನಾನು ಇನ್ನೊಂದು ಚಮಚೆ ಅಷ್ಟು ತುಪ್ಪ ಹಾಕೇನಿ. 2 ಚಮಚೆ ಅಷ್ಟು ತುಪ್ಪ ಹಾಕಿ ಈ ಗೋಡಂಬಿ ಮತ್ತು ಬಾದಾಮ್ ಹುರಿದು ತಗೋರಿ. ಇವು ರೋಸ್ಟ್ ಆಗ್ಯವು. ಈಗ ಇದ್ರಾಗ 1/4 ಕಪ್ನಷ್ಟು ಅಗಸಿ ಬೀಜ ಹಾಕ್ರಿ. ಫ್ಲ್ಯಾಕ್ಸ್ ಸೀಡ್ಸ್ ಅಂತೇವು ನೋಡ್ರಿ, ಅದು. ಅಗಸಿ ಬೀಜ ನಿಮ್ಮೆಲ್ಲರಿಗೂ ಗೊತ್ತಾ ಇರಬಹುದು. ಕೂದಲು ಆರೋಗ್ಯ, ಹಾರ್ಟ್ ಮತ್ತು ಸ್ಕಿನ್ಗೂ ಇದು ಬಹಳ ಒಳ್ಳೆಯದು. ಇದ್ರಾಗ ಫೈಬರ್ ಪ್ರಮಾಣ ಜಾಸ್ತಿ ಇರ್ತೈತಿ. ಅದರಿಂದ ಇದು ಡೈಜೆಷನ್ಗೂ ಹೆಲ್ಪ್ ಮಾಡ್ತೈತಿ. ಅಕಸ್ಮಾತ್ ಇದು ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಇದ್ರ ಬದಲಿ 1/4 ಕಪ್ನಷ್ಟು ಕರ್ಬೂಜದ ಬೀಜ ಹಾಕ್ಬಹುದು. ಇವು ರೋಸ್ಟ್ ಆಗ್ಯವು. ನೋಡ್ರಿ, ಹಿಂಗೆ ಇವು ಚಟಪಟ ಅನ್ನೋವರೆಗೂ ಇವನ್ನ ಹುರಿದ ಮ್ಯಾಗ ಈಗ ಇದ್ರಾಗ 1 ದೊಡ್ಡ ಚಮಚೆ ಅಷ್ಟು ಕರ್ಬೂಜದ ಬೀಜ ಹಾಕ್ರಿ. ಇದು ಆಪ್ಷನಲ್ ಐತಿ. ನೀವು ಬರೀ ಅಗಸಿ ಬೀಜ ಅಷ್ಟೇ ಹಾಕಿದ್ರೂ ನಡಿತೈತಿ. ನನ್ನ ಕಡೆ ಇಲ್ಲಿ ಅವೈಲೇಬಲ್ ಇದ್ವು, ಅದಕ್ಕೆ ಹಾಕೇನಿ. ಈಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಇವನ್ನ ಹುರಿರಿ. ಯಾಕಂದ್ರೆ ಪ್ಯಾನ್ ಆಲ್ರೆಡಿ ಬಿಸಿ ಐತಿ ಮತ್ತು ಇದ್ರಾಗಿನ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಬಿಸಿನ ಅದಾವು. ಅದರಿಂದ ಈ ಬಿಸಿ ಒಳಗನ ಈ ಮೆಲನ್ ಸೀಡ್ಸ್ ಚಂದಾಗ ರೋಸ್ಟ್ ಆಕ್ಕವು. ಇವು ಹುರಿದಾದ್ಮ್ಯಾಗ ನೋಡ್ರಿ ಈ ರೀತಿ ಉಪ್ತವು. ಇಷ್ಟ ಆದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇವನ್ನ ಕೆಳಗಿಳ್ವಿ ಒಂದು ಪ್ಲೇಟ್ನಾಗ ಆರಾಕ್ ಬಿಡ್ರಿ. ಇವು ಆರ್ಲಿ ಅಲ್ಲಿವರೆಗೂ ಇದ ಪ್ಯಾನ್ಯಾಗ 1 ಕಪ್ನಷ್ಟು ತುರಿದಿರೋ ಒಣ ಕೊಬ್ಬರಿ ಹುರಿದು ತಗೊಳ್ಳೋಣ. ನಿಮ್ಮ ಕಡೆ ಡೆಸಿಕೇಟೆಡ್ ಕೊಕೊನಟ್ ಅವೈಲೇಬಲ್ ಇದ್ರೆ ಅದನ್ನು ಹಾಕ್ಬಹುದು. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗಿಟ್ಟು ಇದನ್ನು ಹಿಂಗೆ ಕೈ ಆಡಿಸ್ತಾನೆ ಹೊಂಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರಿದು ತಗೊಳ್ಳೋಣ. ನೀವು ಬೇಕಂದ್ರೆ ಒಣ ಕೊಬ್ಬರಿ ಸಣ್ಣಕ್ಕೆ ಹೆಚ್ಚಿ ನಂತರ ಗ್ರೈಂಡ್ ಮಾಡಿನೂ ಹಾಕ್ಬಹುದು. ಒಣ ಕೊಬ್ಬರಿ ಒಳಗೆ ಎಣ್ಣೆ ಅಂಶ ಇರ್ತೈತಿ. ಅದರಿಂದ ಇದು ಭಾಳ ಜಲ್ದಿ ಹೊತ್ತೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಲೋ ಟು ಮೀಡಿಯಂ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಈ ರೀತಿ ಇದನ್ನು ಹೊಳಸಿ ಹಾಕ್ತಾ ಅಥವಾ ಕೈ ಆಡಿಸ್ತಾನೆ ಹುರಿದು ತಗೋರಿ. ನೋಡ್ರಿ, ಕೊಬ್ಬರಿ ಈ ರೀತಿ ಲೈಟಾಗಿ ಹೊಂಬಣ್ಣಕ್ಕೆ ಬರ್ತೈತೆ ನೋಡ್ರಿ. ಆಗ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆದು ಬಿಡ್ರಿ. ಇಷ್ಟು ಇದನ್ನು ಹುರಿದ್ರೆ ಸಾಕು. ಇದಕ್ಕಿಂತ ಡಾರ್ಕ್ ಕಲರ್ ಬರೋದು ಬೇಡ. ಇವನ್ನ ನಾವು ಗೋಡಂಬಿ ಬಾದಾಮ್ ತೆಗ್ದಿದ್ವಿ ನೋಡ್ರಿ, ಅದ ಪ್ಲೇಟ್ನಾಗ ಹಾಕಿ ಆರಾಕ್ ಬಿಡೋಣ.
ಇವು ಅರ್ಲಿವರೆಗೂ ನಾವೇನು ಮಖಾನ ಹುರಿದಿಟ್ಟಿದ್ವಿ ನೋಡ್ರಿ, ಇವು ಪೂರ್ತಿ ತಣ್ಣಗಾಗ್ಯವು. ಇವನ್ನ ಮಿಕ್ಸಿ ಜಾರ್ನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ತೀರಾ ಫೈನ್ ಪೌಡರ್ ಮಾಡೋದು ಬೇಡ, ಒಂದು ಸ್ವಲ್ಪ ತರ್ತರಿಯಾಗಿನೇ ಇರಲಿ. ಉಂಡೆ ತಿನ್ನಕ್ಕೆ ರುಚಿ ಅನ್ನಿಸ್ತವು, ಕ್ರಿಸ್ಪಿ ಅನ್ನಿಸ್ತವು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ತರ್ತರಿಯಾಗಿರಲಿ. ಇದನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಅಥವಾ ಈ ಥರದ ಬುಟ್ಟಿ ಒಳಗೆ ಹಾಕ್ರಿ. ಅಂದ್ರೆ ನೆಕ್ಸ್ಟ್ ಇದ್ರಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಕಲ್ಸಕ್ಕೆ ಈಸಿ ಆಕತಿ. ಈ ಕಡೆ ನಾವು ಹುರಿದಿಟ್ಟಿರೋ ಗೋಡಂಬಿ, ಬಾದಾಮ್, ಒಣ ಕೊಬ್ಬರಿ ಇವೆಲ್ಲ ಆರಿವು. ಆರಿದ ಮ್ಯಾಗ ನೋಡ್ರಿ ಕೊಬ್ಬರಿ ಎಷ್ಟು ಕ್ರಿಸ್ಪಿ ಆಗೈತಿ. ಇವನು ಅದ ಸೇಮ್ ಮಿಕ್ಸಿ ಜಾರ್ನಾಗ ಪುಡಿ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ತರ್ತರಿಯಾಗಿ ಅಂದ್ರೆ ಒಂದು ಸ್ವಲ್ಪ ಔಡ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಇದ್ರಾಗ ಅಗಸಿ ಬೀಜದ ಸಣ್ಣ ತುಂಡು ಕಾಣಕತ್ತವು. ಈ ರೀತಿ ಇದನ್ನ ಗ್ರೈಂಡ್ ಮಾಡಿದ್ರೆ ಸಾಕು. ಇದನ್ನು ನಾವು ಮಖಾನ ಪುಡಿ ಹಾಕಿರೋ ಬುಟ್ಟಿ ಒಳಗೆ ಹಾಕಿ 2 ಪುಡಿ ಕಲಿಸ್ಕೊಂಡು ತಗೊಳ್ಳೋಣ. ಇವೆರಡು ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆದ್ಮ್ಯಾಗ ಈಗ ಇದನ್ನ ಸೈಡ್ ತೆಗೆದಿಟ್ಟು ನೋಡ್ರಿ, ಇಲ್ಲಿ ನಾನು 1.5 ಕಪ್ನಷ್ಟು ಪುಟಾಣಿ ತಗೊಂಡಿನಿ. ಪುಟಾಣಿ ಸಹ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದ್ರಾಗ ಫೈಬರ್ ಮತ್ತು ಪ್ರೋಟೀನ್ ಜಾಸ್ತಿ ಪ್ರಮಾಣದಾಗ ಇರ್ತೈತಿ. ಅದರಿಂದ ಇದು ಮಸಲ್ ಸ್ಟ್ರೆಂತ್ ಹೆಚ್ಚಿಗೆ ಮಾಡ್ತೈತಿ, ವೇಟ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ನಮ್ಮ ಬೋನ್ಸ್ನು ಸ್ಟ್ರಾಂಗ್ ಮಾಡ್ತೈತಿ. ಅದರಿಂದ ಇವನ್ನ ಖಂಡಿತ ಹಾಕ್ರಿ. ಅಕಸ್ಮಾತ್ ಪುಟಾಣಿ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಇಡೀ ಕಡ್ಲಿನ ಹುರಿದಿರೋ ಕಡ್ಲಿ ಇರ್ತಾವೆ ನೋಡ್ರಿ, ಸಿಪ್ಪಿ ಸಹಿತ ಅವನು ಹಾಕ್ಬಹುದು. ಇದ್ರ ಸಿಪ್ಪಿ ಇನ್ನೂ ಹೆಲ್ದಿ ಇರ್ತೈತಿ. ಅಥವಾ ಇವು ಎರಡೂ ಇಲ್ಲ ಅಂದ್ರೆ ನೀವು ಇಲ್ಲಿ ಕಡ್ಲಿ ಹಿಟ್ಟನ್ನು ಹಾಕ್ಬಹುದು. ಇವನ್ನ ಗ್ರಾಮ್ನಾಗ ನೋಡಿದ್ರೆ 200 ಗ್ರಾಮ್ನಷ್ಟು ಅದವು. ನಾನಿಲ್ಲಿ ಕಪ್ ಮತ್ತು ಗ್ರಾಮ್ 2 ಅಳತಿ ಒಳಗೆ ಇದನ್ನು ತಿಳಿಸೇನಿ. ಅದರಿಂದ ನೀವು ಕಪ್ನಾಗ ಇದನ್ನು ಮೆಜರ್ ಮಾಡಿದ್ರೆ 1.5 ಕಪ್ನಷ್ಟು ತಗೋರಿ ಮತ್ತು ತೂಕ ಮಾಡಿದ್ರೆ 200 ಗ್ರಾಮ್ನಷ್ಟು ತಗೋರಿ. ಈಗ ಇವನ್ನ ಅದ ಮಿಕ್ಸಿ ಜಾರ್ನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡಿರಿ. ಕಡ್ಲಿ ಹಿಟ್ಟಿರ್ತೈತೆ ನೋಡ್ರಿ ಆ ರೀತಿ. ಈಗ ಅದ ಪ್ಯಾನ್ ಒಳಗೆ ನಾನಿಲ್ಲಿ 1/4 ಕಪ್ನಷ್ಟು ತುಪ್ಪ ತೊಗೊಳಕತ್ತೀನಿ. ತುಪ್ಪ ಈ ರೀತಿ ಕರ್ಗಸಿನ ತಗೋರಿ. ಈಗ ಇದ್ರಾಗ ಗ್ರೈಂಡ್ ಮಾಡಿರೋ ಪುಟಾಣಿ ಹಿಟ್ಟು ಹಾಕಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಹುರಿದು ತಗೊಳ್ಳೋಣ. ತುಪ್ಪ ಇದ್ರೊಳಗೆ ಚಂದಾಗ ಮಿಕ್ಸ್ ಆಗಿ ಈ ರೀತಿ ಇದು ಒಂದು ಸ್ವಲ್ಪ ಡಾರ್ಕ್ ಬಣ್ಣಕ್ಕೆ ಬರಬೇಕು. ಒಂದು 5ರಿಂದ 6 ನಿಮಿಷ ಇದನ್ನು ಈ ರೀತಿ ಕೈ ಆಡಿಸ್ತಾನ ಹುರಿದು ತಗೋರಿ. ಇದನ್ನು ನಾವು ಹೆಂಗೆ ಹುರಿತೀವಿ ನೋಡ್ರಿ, ಹಂಗೆ ಇದು ತುಪ್ಪದ ಒಳಗೆ ಚಂದಾಗ ಮಿಕ್ಸ್ ಆಗಿ ಈ ರೀತಿ ಇದು ಒಂದು ಸ್ವಲ್ಪ ಹಸಿ ಕಾಣ್ತೈತಿ. ಇದನ್ನು ನಾವು ತುಪ್ಪದಾಗ ಹುರಿದ ಮ್ಯಾಗ ಒಳ್ಳೆ ಘಮ ಬರ್ತೈತಿ ನೋಡ್ರಿ, ಅಲ್ಲಿವರೆಗೂ ಇದನ್ನು ಹುರಿರಿ. ಈ ರೀತಿ ಇದನ್ನು ಹುರಿಯಾಕ ಒಂದು 5ರಿಂದ 6 ನಿಮಿಷ ಬೇಕಾಕತಿ. ಇದಕ್ಕಿಂತ ಜಾಸ್ತಿ ಇದನ್ನು ಹುರಿಯೋದು ಬೇಡ, ಯಾಕಂದ್ರೆ ಪುಟಾಣಿ ಮುಂಚೆನ ಹುರಿದಿರ್ತಾರೆ. ಅದರಿಂದ ಇವನ್ನ ಭಾಳ ಹೊತ್ತು ಹುರಿಯೋದು ಬೇಡ. ಈ ರೀತಿ ಹುರಿದ ಮ್ಯಾಗ ಇವನ್ನ ನಾವು ಮಖಾನ ಮತ್ತು ಗೋಡಂಬಿ ಬಾದಾಮ್ ಪುಡಿ ಹಾಕಿದ್ವಿ ನೋಡ್ರಿ, ಅದ್ರಾಗ ಹಾಕಿ ಕಲಿಸ್ಕೊಂಡು ತಗೋರಿ. ಇವು ಚಂದಾಗ ಮಿಕ್ಸ್ ಮಾಡ್ಕೊಂಡ ಮ್ಯಾಗ ಈಗ ಅದ ಪ್ಯಾನ್ಯಾಗ ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕಕತ್ತೀನಿ. ನಾವು 2 ಕಪ್ನಷ್ಟು ಮಖಾನ ತಗೊಂಡಿದ್ವಿ. 2 ಕಪ್ ಮಖಾನಾಗ ಇಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕಬೇಕು. ಬೆಲ್ಲದ ಅರ್ಧದಷ್ಟು ಅಂದ್ರೆ ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲ ಕರ್ಗಿಸ್ಕೊಂಡು ತಗೊಳ್ಳೋಣ. ಗ್ರಾಮ್ನಾಗ ನೋಡಿದ್ರೆ ಈ ಬೆಲ್ಲ 200 ಗ್ರಾಮ್ನಷ್ಟು ಐತಿ. ನೀವಿಲ್ಲಿ ಬೆಲ್ಲದ ಬದಲಿ ಸಕ್ರೆ ಅಥವಾ ಕಲ್ಸಕ್ರಿನೂ ಹಾಕ್ಬಹುದು. ಕಲ್ಸಕ್ರಿ ತಗೊಂಡ್ರೆ ಅದನ್ನು ಸಣ್ಣಕ್ಕೆ ಜಜ್ಜಿ ಹಾಕ್ರಿ, ಅಂದ್ರೆ ಜಲ್ದಿ ಕರಗ್ತೈತಿ. ಇಲ್ಲಿ ನಾವು ಇದನ್ನು 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಮಾಡಂಗಿಲ್ಲ, ಬರೀ ಬೆಲ್ಲ ಕರಗಿ ಇದು ಒಂದು ಸ್ವಲ್ಪ ಕುದ್ರೆ ಸಾಕು. ನೋಡ್ರಿ, ಇಲ್ಲಿ ಬೆಲ್ಲ ಕರ್ಗೈತಿ. ಈ ರೀತಿ ಇದನ್ನು ಪೂರ್ತಿ ಕರ್ಗಿಸಿ 1-2 ಕುದಿ ಕುದಿಸ್ಕೊಂಡು ತಗೋರಿ. ಈ ರೀತಿ ಇದನ್ನು ಕುದಿಸ್ಕೊಂಡ ಮ್ಯಾಗ ಇದು ಬಿಸಿ ಇದ್ದಾಗನ ಇದನ್ನು ನಾವೇನು ಪುಡಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ವಿ ನೋಡ್ರಿ ಅದ್ರೊಳಗೆ ಹಾಕ್ರಿ. ಈಗ ಸದ್ಯ ಇದು ಬಹಳ ಬಿಸಿ ಇರ್ತೈತಿ. ಇದ್ರಾಗನ 1 ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನು ಮುಂಚೆ ಸೌಟ್ನಿಂದ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಇಲ್ಲಿ ನಮ್ಮ ಪಾಕದ ಪ್ರಮಾಣ ಪರ್ಫೆಕ್ಟ್ ಐತಿ. ಇದು ಜಾಸ್ತಿ ಗಟ್ಟಿ ಆಗಿಲ್ಲ ಮತ್ತು ತೀರಾ ತೆಳ್ಳಗೂ ಇಲ್ಲ. ಈ ರೀತಿ ಇದನ್ನು ಪಾಕದಾಗ ಚಂದಾಗ ಕಲಿಸ್ಕೊಂಡು ತಗೋರಿ. ಪಾಕ ಈ ಮಿಕ್ಸರ್ಗೆ ಎಲ್ಲ ಕಡೆ ಚಂದಾಗ ಹತ್ತಬೇಕು. ಆ ರೀತಿ ಇದನ್ನು ಒಂದು 2ರಿಂದ 3 ನಿಮಿಷ ಕಲಿಸ್ಕೊಂಡು ತಗೋರಿ. ಈ ಥರ ಕಲಿಸ್ಕೊತನ ಮಿಕ್ಸ್ಚರ್ ಆರ್ತೈತಿ. ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ತೈತಿ ನೋಡ್ರಿ, ಆಗನ ಇದರಿಂದ ಉಂಡೆ ಕಟ್ಟಕ್ಕೆ ಶುರು ಮಾಡಿರಿ. ನೋಡ್ರಿ, ಇದ್ರಾಗ ಪಾಕ ಪೂರ್ತಿ ಮಿಕ್ಸ್ ಆದ್ಮ್ಯಾಗ ಇದು ಒಂದು ಸ್ವಲ್ಪ ಡಾರ್ಕ್ ಬಣ್ಣಕ್ಕೆ ಬರ್ತೈತಿ. ಈಗ ನಿಮ್ಗೆ ಯಾವ ಆಕಾರದಾಗ ಉಂಡೆ ಬೇಕು ಅದನ್ನು ನೋಡಿಕೊಂಡು ಮಿಕ್ಸ್ಚರ್ ತೊಗೊಂಡು ಉಂಡೆ ಕಟ್ರಿ.
ಇದು ಬಹಳ ಈಸಿಲಿ ಬೈಂಡ್ ಆಕತಿ. ಅಗದಿ ಸಣ್ಣ ಹುಡುಗರು ಉಂಡಿ ಕಟ್ಬೋದು. ನನಗೆ ಶ್ರಾವಣಿ ಹೆಲ್ಪ್ ಮಾಡಾಕತ್ತಿದ್ಲು. ಲಾಸ್ಟಿಗೆ ಇದನ್ನ ಒಂದು ಸ್ವಲ್ಪ ಸ್ಪೀಡಾಗಿ ಅಂಗೈ ಒಳಗೆ ರೋಲ್ ಮಾಡ್ರಿ. ಅದರಿಂದ ಇದ್ರಾಗಿನ ತುಪ್ಪ ಕರಗಿ ಉಂಡಿಗೆ ಶೈನ್ ಬರ್ತೈತಿ. ನೀವಿಲ್ಲಿ ನೋಡ್ತಿರ್ಬಹುದು. ಈ ರೀತಿ ಉಂಡಿ ತಯಾರಿಸಿ ನೀವು ಫ್ರಿಜ್ವರೆಗೂ ಇವನ್ನ ತಿಂಗಳದವರೆಗೂ ಸ್ಟೋರ್ ಮಾಡಿ ಇಡ್ಬಹುದು. ಫ್ರಿಜ್ನಾಗಂತೂ ಇವು 3ರಿಂದ 4 ತಿಂಗಳ ಆರಾಮಾಗಿ ತಡಿತಾವು. ಈ ಉಂಡಿ ನೀವು ದಿನಕ್ಕೆ ಒಂದು ತಿಂದ್ರೆ ಇಡೀ ದಿನ ಬೇಕಾಗಿರುವಂಥ ಪ್ರೋಟೀನ್ಸ್, ವಿಟಮಿನ್ಸ್, ಫೈಬರ್ ಎಲ್ಲ ನಿಮ್ಗೆ ಈ ಒಂದು ಉಂಡಿ ಒಳಗನ ಸಿಗ್ತಾವು. ಸೊ ನಾನು ತಿಳಿಸಿರೋ ಅಳತಿ ಮತ್ತು ಮೆಥಡ್ ಫಾಲೋ ಮಾಡಿ ನೀವು ಈ ಉಂಡಿ ತಯಾರಿಸಿ ನೋಡ್ರಿ ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಖಂಡಿತ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತವು. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದ. ಭೇಟಿಯಾಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.